ಇತ್ತೀಚೆಗಷ್ಟೇ ದೇಶದ ಪ್ರಧಾನಮಂತ್ರಿಯವರು ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಉಂಟಾಗಿರುವ ಆರ್ಥಿಕ ಸಂಕಟಕ್ಕೆ ಪರಿಹಾರವಾಗಿ ಕೆಲವೆಲ್ಲ ಸಲಹೆಗಳನ್ನು ಜನಸಾಮಾನ್ಯರ ಮುಂದೆ ಇಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚು ವಿವರಣೆ ನಾನಿಲ್ಲಿ ಕೊಡಬೇಕಾದ ಅಗತ್ಯ ಇಲ್ಲ, ಯಾಕಂದರೆ ಎಲ್ಲ ಕಡೆ ಕೂಡ ಅದರ ಬಗ್ಗೆ ವರದಿಗಳು ಬಂದಿವೆ. 2-3 ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದನೇದು, ವಿದೇಶ ಯಾತ್ರೆಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಮತ್ತು ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದರು, ಹೆಚ್ಚು ಪ್ರಯಾಣ ಮಾಡಬೇಡಿ. ಮತ್ತು ಪ್ರಯಾಣ ಮಾಡದಿದ್ದರೂ ಕೂಡ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸ್ಕೊಳ್ಳಿ, ಮೆಟ್ರೋದಲ್ಲಿ ಆಗಲಿ ಅಥವಾ ಬಸ್ಸುಗಳಲ್ಲಿ, ರೈಲುಗಳಲ್ಲಿ ಹೋಗಿ ಅಂತ. ಅಡುಗೆ ಎಣ್ಣೆ ಉಪಯೋಗಿಸುವುದು ಕಡಿಮೆ ಮಾಡಿ ಅಂತ ಹೇಳಿದರು. ಮತ್ತು ಕೃಷಿಕರಿಗೆ ರಸಗೊಬ್ಬರದ ಉಪಯೋಗವನ್ನು ಕಡಿಮೆ ಮಾಡಿ ಅಂತ ಹೇಳಿದರು. ಇದರೆಲ್ಲ ಉದ್ದೇಶ ಏನಂತಂದರೆ ನಮ್ಮ ಆತ್ಮನಿರ್ಭರತೆಯನ್ನು ಹೆಚ್ಚಿಸಬೇಕು, ಈಗ ದೇಶ ಎದುರಿಸುತ್ತಿರುವ ಆರ್ಥಿಕ ಸಂಕಟವನ್ನು ಆದಷ್ಟು ಕಡಿಮೆಗೊಳಿಸಬೇಕೆಂಬ ಅವರ ಉದ್ದೇಶ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದರು, ಇದೆಲ್ಲ ಕ್ರಮಗಳು ನಮ್ಮ ದೇಶ ಪ್ರೇಮದ ಸಂಕೇತ ಅಂತ ಹೇಳಿದರು. ಇದು ಏನು ಕಾಣ್ತದೆ ಅಂತಂದರೆ, ನಾವು ಇತ್ತೀಚಿನ ಕೆಲವು ವರ್ಷಗಳಿಂದ ಸರ್ಕಾರ ಏನು ಹೇಳ್ತಾ ಇದೆ, ನಾವು ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದ್ದೇವೆ, ದೇಶ 4ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ, ಮತ್ತು ಎಲ್ಲ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂಥ ಆರ್ಥಿಕ ಶಕ್ತಿ ಅಂತ ಹೇಳಿದರು. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಒಂದು ಬಲೂನ್ ಬಹಳ ಮೇಲ್ಮೇಲೆ ದೊಡ್ಡದಾಗಿ ಉಬ್ತಾ ಇದ್ದಾಗ ಠುಸ್ ಅಂತ ಅದು ಗಾಳಿ ಹೋದಾಗ ಆಗಿದೆ. ಆದರೆ ಇದು ಹೊಸದಾಗಿ ಆದ ಸಮಸ್ಯೆ ಏನಂತ ನಾವು ನೋಡಬೇಕಾಗ್ತದೆ. ಸರ್ಕಾರಕ್ಕೆ ಈ ಸಮಸ್ಯೆ ಬರೋದರ ಮುನ್ಸೂಚನೆ ಇತ್ತೋ ಇಲ್ವೋ ಎಂಬುದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇದು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಅವರೆಲ್ಲ ಅಮೇರಿಕ, ಇರಾನಿನ ಅಲ್ಲಿ ಆದಂಥ ಬಿಕ್ಕಟ್ಟಿನಿಂದ ಏನು ಪ್ರಭಾವ ಬೀರ್ಬೋದು, ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅಂತ ಆವಾಗಲೇ ಮುನ್ಸೂಚನೆ ಯೋಚನೆ ಮಾಡಿ, ಮುಂದಾಲೋಚನೆ ಮಾಡಿ ಪರಿಹಾರವನ್ನು ಅವರು ಕೊಡ್ಬೋದಿತ್ತು. ಯಾಕೆ ಕೊಟ್ಟಿಲ್ಲ ಎಂಬ ಒಂದು ಪ್ರಶ್ನೆ ಬರ್ತದೆ. ಪರ್ಯಾಯವಾಗಿ ಇಂಧನದ ಪೂರೈಕೆ ದಾರಿಗಳನ್ನು ಕೂಡ ಅವರು ಕಂಡು ಹುಡುಕೊಳ್ಬೋದಿತ್ತು ಆವಾಗಲೇ. ಯಾಕೆಂದರೆ ಇದು ಮೊನ್ನೆ ಫೆಬ್ರವರಿಯಲ್ಲಿ ಆರಂಭವಾದ ಬಿಕ್ಕಟ್ಟಲ್ಲ, ಹೋದ ವರ್ಷ 2025ರಲ್ಲಿ ಬಿಕ್ಕಟ್ಟು ಆರಂಭವಾಗಿತ್ತು. ಮತ್ತು ಅಗತ್ಯದ ಭದ್ರತೆ, ಇಂಧನ ಭದ್ರತೆಯ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರವು ಮತ್ತಷ್ಟು ಚುರುಕುಗೊಳಿಸಬೇಕಾಗಿತ್ತು. ಒಂದು ಉದಾಹರಣೆ ಇಲ್ಲಿ ಅತ್ಯಂತ ನಮಗೆ ಅಗತ್ಯವಾಗುವುದು ಯಾವುದು ಅಂತಂದರೆ, ಇಂಧನದ ಪೂರೈಕೆ ಕ್ರೂಡ್ ಪೆಟ್ರೋಲಿಯಮನ್ನು ನಾವು ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ 2-3 ಕಡೆಗಳನ್ನು ಅಲ್ಲಿ ವ್ಯವಸ್ಥೆಯನ್ನು, ಸಂಗ್ರಹಾಗಾರಗಳನ್ನು ಸರ್ಕಾರದ ಮಾಡಿದೆ. ಉದಾಹರಣೆಗೆ ಉಡುಪಿ ಹತ್ತಿರದಲ್ಲಿ ಪಾದೂರಲ್ಲಿ, ವಿಶಾಖಪಟ್ಟಣಂದಲ್ಲಿ, ಮಂಗಳೂರಲ್ಲಿ ಇದೆ. ಆದರೆ ವರದಿಗಳ ಪ್ರಕಾರ ಇಲ್ಲಿ ಎಷ್ಟು ಅದರ ಕೆಪಾಸಿಟಿ ಇದೆ, 70-75 ದಿನಕ್ಕೆ ಶುದ್ಧೀಕರಣಕ್ಕೆ ಬೇಕಾದಷ್ಟು ರಿಫೈನ್ ಮಾಡಲಿಕ್ಕೆ ಬೇಕಾದಷ್ಟು ಸಂಗ್ರಹ ಮಾಡ್ಕೊಳ್ಬೋದಿತ್ತು. ಆದರೆ ಈಗ ಮಾಡಿರೋದು ಎಷ್ಟು ಅಂದರೆ 6-7 ದಿನಕ್ಕೆ ಅಗತ್ಯವಿದ್ದಷ್ಟು ಮಾತ್ರ ಸಂಗ್ರಹವಾಗಿದೆ ಅಂತ. ಅಂದರೆ ನಮ್ಮ ಸಾಮರ್ಥ್ಯವನ್ನು ನಾವು ಸಾಕಷ್ಟು ಬಳಸ್ಕೊಂಡಿಲ್ಲ. ಅದನ್ನು ಯಾಕೆ ಸರ್ಕಾರ ಮಾಡಿಕೊಳ್ಳಿಲ್ಲ, ಅಥವಾ ಸರ್ಕಾರದಲ್ಲಿರುವಂಥ ತಜ್ಞರು ಅದರ ಬಗ್ಗೆ ಯಾಕೆ ಕೊಟ್ಟಿಲ್ಲ ಎಂಬ ಇನ್ನೊಂದು ಪ್ರಶ್ನೆ ಕೂಡ ಬರ್ತದೆ. ಇನ್ನು ಈ ನಿರ್ಧಾರಗಳದ್ದು, ಸರ್ಕಾರ ಹೇಳಿದ್ರದ್ದು ಮತ್ತು ಬಿಕ್ಕಟ್ಟಿನ ಪರಿಣಾಮಗಳು, ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ಏನಂದ್ರೆ ಕಾಸ್ಕೇಡಿಂಗ್ ಎಫೆಕ್ಟ್ ಅಂತ. ಇದರಿಂದ ಪರಿಣಾಮಗಳೇನಾಗ್ತದೆ ಅಂದರೆ, ಪೆಟ್ರೋಲ್ ಡೀಸೆಲ್ ಇವತ್ತು ಅನೌನ್ಸ್ ಮಾಡಿದ್ದಾರೆ, ಪೆಟ್ರೋಲ್ ಮತ್ತು ಡೀಸೆಲಿನ ಬೆಲೆ 3 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಅಂತ. ಅದು ಬರೀ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಮಾತ್ರ ಅಲ್ಲ, ಕಾಸ್ಕೇಡಿಂಗ್ ಏನಂತಂದರೆ, ಡೀಸೆಲಿನ ಬೆಲೆ ಹೆಚ್ಚಾದರೆ ಪೆಟ್ರೋಲ್ ಬೆಲೆ ತಕ್ಷಣ ಸಾರಿಗೆ ಮೇಲೂ ಕೂಡ ಅದರ ಪರಿಣಾಮ ಆಗ್ತದೆ, ಅವುಗಳ ಬೆಲೆ ಹೆಚ್ಚಾಗ್ತದೆ. ಈ ಬೆಲೆ ಹೆಚ್ಚಾದದ್ರ ಪರಿಣಾಮ ಏನು ಅಂತ ನಾನು ಹೇಳಬೇಕಾಗಲಿ, ನಮಗೆಲ್ಲರಿಗೂ ಗೊತ್ತಿದ್ದದೆ. ಈ ತೊಂದರೆಯಿಂದ ಆಗುವಂಥ ಇನ್ನೂ ಕೆಲವು, ಬೆಳವಣಿಗೆಯಿಂದ ಆಗುವಂಥ ಇನ್ನೂ ಕೆಲವು ಸಮಸ್ಯೆಗಳನ್ನು ಕೂಡ ನಾವು ಗಮನ ಹರಿಸಬೇಕಾಗ್ತದೆ. ಅನ್ಸರ್ಟೆಂಟಿ, ಒಂದು ಅನಿಶ್ಚಿತತೆಯಿಂದಾಗಿ ಏನಾಗ್ತಾ ಇದೆ ಅಂದರೆ, ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕಡಿತ ಉಂಟಾಗ್ತಾ ಇದೆ. ಮಾತ್ರ ಅಲ್ಲ, ಹೊರ ಹರಿವು ಹೆಚ್ಚಾಗ್ತಾ ಇದೆ, ಉದ್ಯೋಗ ನಷ್ಟ ಬಹಳಷ್ಟು ಆಗ್ತಾ ಇದೆ. ಈಗ ಇದರ ಇಂಡಿಕೇಶನ್ ಒಂದು ಏನಂತಂದರೆ, ಇತ್ತೀಚೆಗೆ ಹೋದ ಕೆಲವು ತಿಂಗಳುಗಳಲ್ಲಿ ಉತ್ತರ ಭಾರತದಲ್ಲಿ ಯುವಜನರಿಂದ ಪ್ರತಿಭಟನೆ ನಡೀತಾ ಇದೆ. ಯಾವುದಕ್ಕೆಂದರೆ, ಉದ್ಯೋಗದ ಬಗ್ಗೆ ಕೆಲವು ಕಾರ್ಮಿಕ ಸಂಘಗಳ ಪ್ರತಿಭಟನೆ ನಡೀತಾ ಇದೆ. ಕಾರಣ ಏನಂತಂದರೆ, ಅಲ್ಲಿ ಅವರ ವರ್ಕಿಂಗ್ ಕಂಡೀಷನ್ಸ್ ಏನಿದೆ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದ್ದು ನಿರುದ್ಯೋಗದ ಸಮಸ್ಯೆ ಕೂಡ ಕಾಡ್ತಾ ಇದೆ. ಇನ್ನು ಶೇರ್ ಮಾರ್ಕೆಟಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಬೆಲೆ ಏರಿಕೆಲ್ಲ ಆಗ್ತಾ ಇದೆ. ಇದೆಲ್ಲ ಈ ಆರ್ಥಿಕ ಬಿಕ್ಕಟ್ಟಿನ ಸಂಕೇತಗಳು ಮತ್ತು ಪರಿಣಾಮಗಳು ಕೂಡ. ಇದಕ್ಕೆ ಗುರಿಯಾಗೋದು ಯಾವ ರಂಗಗಳು ಅಂತದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಪೆಟ್ರೋಲಿಯಂ ಆಧಾರಿತ ಎಲ್ಲ ಉತ್ಪಾದನಾ ಕ್ಷೇತ್ರಗಳಲ್ಲಿ ಕೂಡ ಇದರ ಹೊಡೆತ ಬೀಳ್ತಾ ಇದೆ.
ಉದಾಹರಣೆ ತಗೊಳ್ಳಿ, ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡುವಂಥದ್ದು ಸೆರಾಮಿಕ್ ಟೈಲ್ಸ್ ಇರ್ಬೋದು, ಇದು ಪೇಂಟ್ಗಳಿರ್ಬೋದು, ಈ ಎಲ್ಲ ಉತ್ಪಾದನಾ ಕ್ಷೇತ್ರಗಳಿಗೆ ಬಹಳಷ್ಟು ಹೊಡೆತ ಬಿದ್ದು ಈಗ ಉತ್ಪಾದನೆಯನ್ನೇ ಸ್ಥಗಿತಗೊಳಿಸಿದ್ದಾರೆ. ಮಾತ್ರ ಅಲ್ಲ, ಸೇವಾ ರಂಗದಲ್ಲಿ ಕೂಡ ಸಾಕಷ್ಟು ಏಟು ಬೀಳ್ತಾ ಇದೆ. ಸೇವಾ ರಂಗದಲ್ಲಿ ಒಂದು ಮುಖ್ಯ ಉದಾಹರಣೆ ನಮ್ಮ ಗಮನಕ್ಕೆ ಬರುವಂತಹ ಜನಸಾಮಾನ್ಯರ ದೃಷ್ಟಿಯಿಂದ ಗಮನಕ್ಕೆ ಬರುವಂತಹ ರಂಗ ಅಂತಂದ್ರೆ ರಸ್ತೆ ಬದಿಯಲ್ಲಿರುವಂತಹ ಈಟರಿಗಳನ್ನು ನಾವು ಹೇಳ್ತೇವೆ, ಕ್ಯಾಂಟೀನ್ಗಳಿರ್ಬೋದು. ಸಣ್ಣ ತಿಂಡಿಯನ್ನು ಉತ್ಪಾದಿಸಿ ಗ್ಯಾಸ್ ಅಂಡ್ ಅನಿಲದ ಸಿಲಿಂಡರನ್ನು ಉಪಯೋಗಿಸಿಕೊಂಡು ಅಲ್ಲೇ ಕಾಯಿಸಿ ಬಿಸಿ ಮಾಡಿ ತಿಂಡಿ ತಿನಿಸು ಕೊಡುವಂಥದ್ದು. ಅದನ್ನು ಉಪಯೋಗಿಸೋರು ಯಾರಂತ ಅತ್ಯಂತ ತಳಮಟ್ಟದಲ್ಲಿ, ಅಂದರೆ ಉದ್ಯೋಗಕ್ಕೆ ದೈನಂದಿನ ಕೂಲಿಗೆ ಹೋಗುವಂಥವ್ರು ತಿಂದು ಉಪಯೋಗಿಸ್ತಾ ಇರ್ತಾರೆ. ಆದರೆ ಅವರಿಗೂ ಕೂಡ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸಾರಿಗೆ ವೆಚ್ಚ ಹೆಚ್ಚಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕೃಷಿಗೆ ಕೂಡ ಇದರಿಂದ ಬಹಳಷ್ಟು ತೊಂದರೆ ಬರಲಿಕ್ಕೆ ಸಾಧ್ಯ ಇದೆ. ಯಾಕೆಂತಂದ್ರೆ ಗೊಬ್ಬರಗಳನ್ನ ನೀವು ಆಮದು ಮಾಡ್ಲಿಕ್ಕೆ ಕೂಡ ತೊಂದರೆ ಆದ್ರಿಂದ ಕೃಷಿ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಕೃಷಿಯನ್ನ ನೀವು ನ್ಯಾಚುರಲ್ ಫಾರ್ಮಿಂಗ್ ಅನ್ನು ಮಾಡಿ ಅಂತ. ಆದ್ರೆ ಅದರಿಂದ ಪ್ರಭಾವ ದೂರಗಾಮಿ ಪ್ರಭಾವ ಏನಾಗಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ನಮ್ಮ ಆಹಾರ ಭದ್ರತೆಗೂ ಕೂಡ ಪೆಟ್ಟು ಬರಲಿಕ್ಕೆ ಸಾಧ್ಯ ಇದೆ. ಅದನ್ನ ಸರ್ಕಾರದವರು ಅದರ ಬಗ್ಗೆ ಆಲೋಚನೆ ಮಾಡಿಲ್ಲ ಅಂತ ನಮ್ಗೆ ಅನಿಸ್ತದೆ. ಸರ್ಕಾರದ ಆದ್ಯತೆಗಳು ಇದರಲ್ಲಿ ಏನಿದೆ ಅಂತಂದ್ರೆ ನಾವು ಒಂದು ಗಮನಿಸಬೇಕು, ಹಿಂದಿನ 12 ವರ್ಷಗಳಲ್ಲಿ ಸರ್ಕಾರದ ಆದ್ಯತೆಗಳು ಯಾವುದಕ್ಕೆ ನಿಜವಾಗಿ ಆದ್ಯತೆ ನೀಡಬೇಕೋ ಅದನ್ನು ಅವರು ಕೊಟ್ಟಿಲ್ಲ. ಯಾವುದನ್ನು ನಿರ್ಧಾರ ತೆಗೊಳ್ಳುವಾಗ ಅದಕ್ಕೆ ಬೇಕಾದ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕದೆ ವಿವೇಚನಾ ಶೂನ್ಯವಾದ ಒಂದು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಕೆಲವು ನೋಟು ರದ್ದತಿ ಇರ್ಬೋದು, GST ಅವರು ಅನುಷ್ಠಾನಗೊಳಿಸುವಾಗ ಆದ ಗೊಂದಲಗಳಿರ್ಬೋದು, ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ 2020-21ರಲ್ಲಿ ಆ ಸಂದರ್ಭಗಳಲ್ಲಿ ಕೂಡ ಸರ್ಕಾರ ಕೈಗೊಂಡ ನಿರ್ಧಾರಗಳು ವಿವೇಚನಾ ರಹಿತವಾಗಿದ್ದರಿಂದ ಆರ್ಥಿಕತೆಗೆ ಮಾರಕವಾದ ಹೊಡೆತ ಬಿದ್ದಿದ್ದು. ಅದರಿಂದ ಇನ್ನೂ ಕೂಡ ಸುಧಾರಣೆ ಆಗಲಿಲ್ಲ ಅಂತ ಹೇಳಿ ನಾವು ಗಮನಿಸಬೇಕಾಗ್ತದೆ. ಈ ವಿವೇಚನಾ ನಿರ್ಧಾರಗಳ ಕೈಗೊಳ್ಳಕ್ಕೆ ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೂಡ ಆಗಿತ್ತು. ಮಾತ್ರ ಅಲ್ಲ, ಸಂಸತ್ತಿನಲ್ಲಿ ಇದರಿಂದ ಆಗುವಂಥ ತೊಂದರೆಗಳ ಬಗ್ಗೆ ಮುಕ್ತ ಚರ್ಚೆಗೆ ಕೂಡ ಸರ್ಕಾರ ಅವಕಾಶ ಮಾಡಿಕೊಡ್ಲಿಲ್ಲ. ಇದರಿಂದಾಗಿ ಏನಾಗ್ತದೆ ಅಂದರೆ, ನಾವು ಹಿಂದೆ ಕೈಗೊಂಡ ನಿರ್ಧಾರಗಳಿಂದ ಆಗುವ ಹಾನಿಗಳ ಬಗ್ಗೆ, ಹಾನಿಗಳೇನು, ಅದರ ಬಗ್ಗೆ ಪಾಠವನ್ನು ಕೂಡ ಸರ್ಕಾರ ಕಲ್ತುಕೊಳ್ಳಿಲ್ಲ ಅಂತ ಇದರಿಂದ ನಾವು ಗಮನಿಸಿಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಆಗಬೇಕಾದ ಸುಧಾರಣೆ ಏನು ಅಂತಂದರೆ, ಒಂದು ಸರ್ಕಾರದ ದೃಷ್ಟಿಕೋನ, ನಮ್ಮ ನೀತಿಯನ್ನು ರೂಪಿಸುವಂಥ ಸರ್ಕಾರದಲ್ಲಿರುವಂಥ ಅಧ್ವರ್ಯಗಳ ದೃಷ್ಟಿಕೋನ ಬದಲಾಯಿಸಬೇಕಾಗ್ತದೆ. ನಿರ್ದಿಷ್ಟವಾಗಿ ಹೇಳುವುದಿದ್ರೆ ಬೆಲೆಗಳ ನಿಯಂತ್ರಣವನ್ನು ಸರ್ಕಾರ ಮಾಡಬೇಕಾಗ್ತದೆ. ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ಸರ್ಕಾರ ಕೊಡಬೇಕಾಗ್ತದೆ, ಉತ್ತೇಜನ ಕೊಡಬೇಕಾಗ್ತದೆ. ಇದು ಯಾಕೆ ಅತ್ಯಂತ ಅಗತ್ಯ ಅಂತಂದರೆ, ಕಳೆದ 12 ವರ್ಷದಲ್ಲಿ ನಾವು ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ದಷ್ಟೇ ಹೊರತು ತಮ್ಮ ಒಂದರ ನಂತರ ಮತ್ತೊಂದು ಕೈಗೊಂಡ ಕ್ರಮದಿಂದಾಗಿ ಉದ್ಯೋಗ ನಷ್ಟ ಆಗಿದೆ, ಸೃಷ್ಟಿ ಆಗಿಲ್ಲ. ಆದ್ದರಿಂದ ಉದ್ಯೋಗ ಸೃಷ್ಟಿಗೆ ತುಂಬ ಆದ್ಯತೆ ಸರ್ಕಾರ ಕೊಡಬೇಕಾಗ್ತದೆ. ಇಂಧನ ಸಮಸ್ಯೆ ಉಂಟಾದ್ರಿಂದ, ಇಂಧನ ಪೂರೈಕೆ ಸಮಸ್ಯೆ ಉಂಟಾದ್ರಿಂದ ಪರ್ಯಾಯ ಇಂಧನಗಳ ಎಲ್ಲಿಂದ ಪೂರೈಕೆ ಎಲ್ಲಿಂದ ಸರ್ಕಾರ ನೋಡಬೇಕಾಗ್ತದೆ. ಸಾರ್ವಜನಿಕ ಸಾರಿಗೆ ಬಳಕೆಗೆ ಹೆಚ್ಚು ಉತ್ತೇಜನ ಕೊಡಬೇಕಿದ್ರೆ ಅವರ ದಕ್ಷತೆಯನ್ನು ಹೆಚ್ಚಿಸಬೇಕಾಗ್ತದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗ್ತದೆ. ಇನ್ನೂ ಒಂದು ಪ್ರಮುಖ ಕಾರ್ಯಕ್ರಮ ಸರ್ಕಾರ ಮಾಡಬೇಕಾದಂದ್ರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗದ ಖಾತ್ರಿ ಕೊಡಬೇಕಾಗ್ತದೆ. ಆದರೆ ಈಗ ನಾವು ಗಮನಿಸಿದ್ದೇನಂತಂದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಏನಿತ್ತ ಅದನ್ನು ಅವರು ಕೈ ಬಿಟ್ಟುಕೊಂಡು ಹೊಸದೊಂದು ಮಾಡಿದ್ದಾರೆ. ಅಂದರೆ ಅಲ್ಲಿ ಹೇಳ್ಕೊಡ್ತಾರೆ, ಆದರೆ ಅದರಿಂದ ಪ್ರಯೋಜನ ಏನು ಅಂತ ಹೇಳಿ ಇನ್ನೂ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ. ಅದು ಇನ್ನೊಂದು ಪ್ರಮುಖ ಸಮಸ್ಯೆ ಅಂತ ನಾವು ಅನ್ನಿಸ್ಬೇಕು, ಪ್ರಮುಖ ಸಮಸ್ಯೆ ಆಗ್ತಾ ಇದೆ. ನನ್ನ ಪ್ರಕಾರ ಇನ್ನೊಂದು ಪ್ರಮುಖವಾದ ಒಂದು ಕ್ರಮ ಸರ್ಕಾರ ಕೈಗೊಳ್ಳಬೇಕಾದ್ದು ಅಂತಂದ್ರೆ, ಸಾರ್ವತ್ರಿಕ ಕನಿಷ್ಠ ಆಯವನ್ನು ಸರ್ಕಾರ ಜನರಿಗೆ ಸಿಕ್ಕುವಂತೆ ಮಾಡಬೇಕಾಗ್ತದೆ. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಒಂದು ಕಾನ್ಸೆಪ್ಟ್ ಏನಿದೆಯಾ ಅದನ್ನು ಗುರುತು ಹಿಡಿದು ಅದಕ್ಕಿಂತ ಕೆಳಗಿನವರಿಗೆ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಸಹಾಯಧನ ನಾವು ಕೊಡಬೇಕಾಗ್ತದೆ. ಯಾಕಂದರೆ ಅವರ ಜೀವನ ಕ್ರಮ ಸುಧಾರಿಸಬೇಕಿದ್ರೆ, ಜೀವನೋಪಾಯ ಸುಧಾರಿಸಬೇಕಿದ್ರೆ ಮಾಡಲೇಬೇಕಾಗ್ತದೆ. ಆದರೆ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಿದ್ರೆ ಸರ್ಕಾರದಲ್ಲಿ ಅದರ ಧೋರಣೆಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಬೇಕಾಗ್ತದೆ. ಒಂದು ಹೇಳಿಕೆ ಇದೆಲ್ಲ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ಈಗ ನಾವೆಲ್ಲರೂ ಜನಸಾಮಾನ್ಯರು ಆಸ್ಟರಿಟಿ ಮೆಷರ್ಸ್ ಮಾಡಬೇಕು ಅಂತ ಹೇಳಿದ್ರು,
ಆದರೆ ಹೇಳ್ತಾ ಇದ್ದಂತೆಯೇ ಪ್ರಧಾನಮಂತ್ರಿಯವರೇ ಸೋಮನಾಥದಲ್ಲಾಗಲಿ ಗುಜರಾತ್ನಲ್ಲಾಗಲಿ ರೋಡ್ ಶೋ ಅದನ್ನೆಲ್ಲ ಮಾಡ್ತಾ ಹೋದರು. ಅಂದರೆ ಈ ಘೋಷಣೆಗಳು ಯಾರಿಗೋಸ್ಕರ? ಜನಸಾಮಾನ್ಯರಿಗೊಂದು ಒಂದು ಮೂಲಭೂತವಾದ ಪ್ರಶ್ನೆ ಬರ್ತದೆ. ಇಷ್ಟೇ. ಈ ಎಲ್ಲ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ಒಂದು ವಿಷಯವನ್ನು ಸರ್ಕಾರವು ಗಮನಿಸಬೇಕಾಗ್ತದೆ ಅಂತಂದರೆ, ದೇಶದ ಆರ್ಥಿಕತೆಯ ಭದ್ರತೆಯ ಜವಾಬ್ದಾರಿ ಒಂದು ಚುನಾಯಿತ ಸರ್ಕಾರಕ್ಕೆ ಇದೆ. ದೇಶದ ಆರ್ಥಿಕ ಭದ್ರತೆ ಯಾಕೆ ಅಗತ್ಯ ಇದೆ ಅಂತ ಹೇಳೋದು ನಮಗೆಲ್ಲ ಗೊತ್ತಿದ್ದ ವಿಷಯ. ಆದರೂ ಪುನಃ ನಾನು ಅದನ್ನು ಒತ್ತಿ ಹಿಡಬೇಕಾಗ್ತದೆ. ಏನಂತಂದರೆ, ಆ ಜನಸಾಮಾನ್ಯರ ಬದುಕನ್ನು ಸಹ್ಯವಾಗುವಂತೆ ಮಾಡುವ ಜವಾಬ್ದಾರಿ ಸರ್ಕಾರದಲ್ಲಿದೆ. ಅದಕ್ಕೆ ಅಗತ್ಯವಾದ ಕ್ರಮ ಅಂತ ಹೇಳಿದ್ರೆ ಆರ್ಥಿಕ ಭದ್ರತೆಯನ್ನು ನೀಡುವುದು. ಇತ್ತೀಚಿನ ಅನೇಕ ವರ್ಷಗಳ ಕ್ರಮ ಮತ್ತು ಈ ವರ್ಷದ ಕ್ರಮ ಕೂಡ ಈ ಆರ್ಥಿಕ ಭದ್ರತೆಯನ್ನು ನೀಡುವಲ್ಲಿ ಸರ್ಕಾರ ಯಶಸ್ಸು ಗಳಿಸಿಲ್ಲ. ಅದಕ್ಕೆ ಅದರ ಬಗ್ಗೆ ಕಾಳಜಿಯೇ ಇಲ್ಲ ಎಂಬ ಭಾವನೆ ಬೆಳೀತಾ ಇದೆ. ಬಹುಶಃ ಈಗಿನ ನಿರ್ಧಾರಗಳು ಸರ್ಕಾರ ಏನು ತಗೊಂಡಿದ ಅಲ್ಲಿ ಕೂಡ, ಈಗ ಇತ್ತೀಚೆಗೆ ಘೋಷಿಸಿದ ನಿರ್ಧಾರಗಳಲ್ಲಿ ಕೂಡ ಒಂದೊಂದೇ ಕ್ರಮಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ನ ಬೆಲೆ ಹೆಚ್ಚಾದ ಇನ್ನು ಮುಂದೆ ಕೆಲವು ದಿನ ಏನು ಬರಲಿಕ್ಕಿದೆ ಅಂತ ಅದನ್ನು ಕಾದು ನೋಡಬೇಕಾಗ್ತದೆ. ಆದರೆ ಒಂದಂತೂ ಸ್ಪಷ್ಟ, ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಸಂಕಟದಿಂದ ದೇಶವನ್ನು ಜನಸಾಮಾನ್ಯನ ಬಿಡುಗಡೆ ಮಾಡಲಿಕ್ಕೆ ಏನು ಮಾಡಬೇಕಂತ ಸರ್ಕಾರಕ್ಕೆ ಗೊತ್ತಿಲ್ವ ಎಂಬ ಭಾವನೆ ಬೆಳೀತಾ ಇದೆ. ಅದು ಅವರ ಅನೇಕ ಕ್ರಮಗಳಿಂದ ಸ್ಪಷ್ಟ ಆಗ್ತದೆ. ಆದರೆ ಅದರಿಂದ ಬಿಡುಗಡೆ ಹೊಂದಬೇಕಿದ್ರೆ ತಜ್ಞರ ಅಭಿಪ್ರಾಯಗಳನ್ನು ಸರ್ಕಾರದ ಮಾತ್ರ ಅಲ್ಲ, ಸರ್ಕಾರದ ಮಟ್ಟದಲ್ಲಿರುವ ತಜ್ಞರು ಮಾತ್ರ ಅಲ್ಲ, ಮುಕ್ತವಾದ ಚರ್ಚೆಯನ್ನು ಬೇರೆಯವರೊಂದಿಗೂ ಕೂಡ ವಿವಿಧ ಪಕ್ಷಗಳೊಟ್ಟಿಗೆ ಪಕ್ಷಭೇದವನ್ನು ಮರೆತು ಚರ್ಚೆ ನಡೆಸಿ ಒಟ್ಟಿಗೆ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಪರಿಹಾರ ಇನ್ನೂ ಕೂಡ ಒಂದು ಮೃಗಜಲವಾಗಿ ಉಳಿಯುತ್ತದೆ ಅಂತ ನನ್ನ ಭಾವನೆ. ಆದರೆ ಸರ್ಕಾರದ ಈಗಿನ ನೀತಿ ನೋಡಿದರೆ, ಸರ್ಕಾರದ ಅಥವಾ ನಾಯಕರ ಈಗಿನ ನೀತಿ ನೋಡಿದರೆ, ಅವರು ನಮಗೆ ಇದು ಮಾತ್ರ ಹೇಳ್ತಾ ಇದ್ದಾರೆ, ನೀವು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಮಾತ್ರ ಹೇಳ್ತಾರೆ ಹೊರತು ಪರಿಹಾರ ಏನು, ಮನೆಯಲ್ಲಿ ಕೂತ್ರೆ ಪರಿಹಾರ ಆಗ್ತದಾ, ನನಗೆ ಸಂಪಾದನೆ ಆಗ್ತದಾ, ನನಗೆ ನನ್ನ ಆದಾಯ ಹೇಗೆ ಹೆಚ್ಚು ಮಾಡಿಕೊಡ್ತೀನಿ ಅಂತ ಉದ್ಯೋಗ ಸಿಗ್ತದೆ ಎಂಬುದಕ್ಕೆ ಪರಿಹಾರ ಸರ್ಕಾರದಲ್ಲಿ ಇಲ್ಲ. ಅದು ನಮ್ಮ ದೇಶದ ಇಂದಿನ ದುರದೃಷ್ಟ ಅಂತ ಹೇಳಬೇಕು. ಆದರೆ ಕೆಲವೊಂದು ದೃಷ್ಟಿಯಿಂದ ಈಗ ಕೆಲವು ಸರ್ಕಾರದಲ್ಲಿರುವಂಥ ಕೆಲವು ಪ್ರಮುಖ ಹುದ್ದೆಯಲ್ಲಿರುವಂಥ ಕೆಲವರ ಅಭಿಪ್ರಾಯಗಳು ಹೊರಗೆ ಬರ್ತಾ ಇದೆ. ಉದಾಹರಣೆಗಾದರೆ ಆರ್ಥಿಕ ಸಲಹೆಗಾರರಾದ ಅನಂತ ನಾಗೇಶ್ವರ ಇತ್ತೀಚೆಗಷ್ಟೇ ಹೇಳಿದ್ದಾರೆ. ಏನಂತಂದರೆ, ನಮ್ಮ ಅಭದ್ರತೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಇತ್ತೀಚೆಗೆ ಸೂಚ್ಯವಾಗಿ ಹೇಳಿದ್ದಾರೆ. ಸರ್ಕಾರ ಅದನ್ನು ಗಮನಕ್ಕೆ ತರ್ತದಿಲ್ಲ ಅಂತ ಗೊತ್ತಿಲ್ಲ. ಮಾತ್ರವಲ್ಲ, ಬೇರೆ ವಿದೇಶದ ಕೆಲವು ಸಲಹಾ ಸಂಸ್ಥೆಗಳು ಕೂಡ ನಮ್ಮ ದೇಶದ ಅಭದ್ರತೆಯ ಬಗ್ಗೆ ಕಾಳಜಿ ತೋರಿಸ್ತಾ ಇವೆ. ವಿದೇಶದಲ್ಲಿ ನಮ್ಮ ಇಮೇಜ್ ಏನಾಗ್ತದೆ ಅಂತ ಹೇಳೋದ್ರ ಬಗ್ಗೆ ಪ್ರಧಾನಮಂತ್ರಿಗೆ ಬಹಳಷ್ಟು ಕಾಳಜಿ ಇದೆ, ಸರ್ಕಾರಕ್ಕೂ ಬಹಳಷ್ಟು ಕಾಳಜಿ ಇದೆ. ಅದರಿಂದ ಮಾತ್ರ ಅಲ್ಲ, ದೇಶದ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಆಗುತ್ತಿರುವ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಕಾರ್ಯವನ್ನು ಕೈಗೊಳ್ಳಬೇಕಾಗ್ತದೆ. ನಿರ್ದಿಷ್ಟವಾದ ಕಾರ್ಯಕ್ರಮ ಕೈಗೊಳ್ಳದೇ ಇದ್ದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಆತಂಕ ನಮ್ಮ ಮುಂದೆ ಇದೆ. ಬಹುಶಃ ಆದಷ್ಟು ಬೇಗ ಸರ್ಕಾರ ಇನ್ನಷ್ಟು ಕಾಲ ವಿಳಂಬ ಮಾಡದೆ ಹೋದ ವರ್ಷವೇ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕಾಗಿತ್ತು. ಈಗಲಾದರೂ ಕೂಡ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಹಿಂದಿನ ಸರ್ಕಾರಗಳು ಮಾಡಿದ ಅನುಭವದ ಮೇಲಿಂದಾದರೂ ನಾವು ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ತೋರಿಸ್ಕೊಟ್ಟಿದ್ದೇವೆ. ಉದಾಹರಣೆಗೆ 2004ರಲ್ಲಿ ಸಮಸ್ಯೆ ಇದ್ದಾಗ ಅಥವಾ 1991ರಲ್ಲಿ ಸಮಸ್ಯೆ ಇದ್ದಾಗ ಅಂದಿನ ಆಡಳಿತ ಸೂತ್ರ ವಹಿಸಿದ ನಾಯಕರು ಅದನ್ನು ದಿಟ್ಟವಾಗಿ ಎದುರಿಸಿಕೊಂಡು ದೇಶದ ಮುನ್ನಡೆಗೆ ಪ್ರಯತ್ನ ಹೂಡಿದ್ರು. ಅಲ್ಲಿ ಭಿನ್ನಾಭಿಪ್ರಾಯಗಳಿದ್ದು, ಆದರೂ ಕೂಡ ಅಭದ್ರತೆಯಿಂದ ನಾವು ಆರ್ಥಿಕ ಭದ್ರತೆಯತೆ ನಾವು ಸಾಗಲಿಕ್ಕೆ ಸಾಧ್ಯವಾಗಿತ್ತು. 91ರಲ್ಲಿ ನಮ್ಮಲ್ಲೇ ಅದಕ್ಕೆ ಬೇಕಾದ ಸಾಮರ್ಥ್ಯ ಇದೆ, ತಿಳುವಳಿಕೆ ಇದ್ದವರು ಇದ್ದಾರೆ, ತಜ್ಞರು ಇದ್ದಾರೆ. ಅದನ್ನು ನಾವು ಅನೇಕ ಬಾರಿ ತೋರಿಸಿಕೊಟ್ಟಿದ್ದೇವೆ. ಅದನ್ನೇ ನಾವು ಪುನಃ ಕೂಡ ಅದೇ ದಾರಿ ನಾವು ಕಣ್ಣು ಹುಡುಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸ್ಬೋದು. ನಮಸ್ಕಾರ.